ಕಾಡುಗಳು, ಮರುಭೂಮಿಗಳು ಮತ್ತು ಸಮುದ್ರಗಳು ಇವೆ. ಈ ಸಮುದ್ರದ ಆಳದಲ್ಲಿ ಮತ್ತೊಂದು ಅದ್ಭುತ ಲೋಕವಿದೆ. ಆ ಆಳದ ಲೋಕದ ರಾಜನು ಭೂಮಿಯ ಇತಿಹಾಸದಲ್ಲೇ ಅತಿ ದೊಡ್ಡ ಜೀವಿ. ಆ ರಾಜನೇ ಬ್ಲೂ ವೇಲ್ ಅಂದ್ರೆ ನೀಲಿ ತಿಮಿಂಗಿಲ. ನೀಲಿ ತಿಮಿಂಗಿಲವು ಸುಮಾರು 30 ಮೀಟರ್ ಉದ್ದವಿರುತ್ತದೆ. ಇದರ ತೂಕವು ಸುಮಾರು 150ರಿಂದ 200 ಟನ್ ವರೆಗೆ ಇರಬಹುದು. ಒಂದು ನೀಲಿ ತಿಮಿಂಗಿಲದ ಹೃದಯದ ತೂಕವೇ ಸುಮಾರು 180 kgಯಷ್ಟು. ಇನ್ನು ಅದರ ನಾಲಿಗೆಯ ತೂಕ ಆನೆಗಿಂತಲೂ ಹೆಚ್ಚಿನದಿರಬಹುದು. ಇಷ್ಟು ದೊಡ್ಡ ಪ್ರಾಣಿ ಏನು ತಿನ್ನಬಹುದು ಎಂದು ನೀವು ಯೋಚಿಸುತ್ತಿದ್ದೀರಾ? ನೀಲಿ ತಿಮಿಂಗಿಲವು ಮುಖ್ಯವಾಗಿ ಕ್ರಿಲ್ ಎನ್ನುವ ಸಮುದ್ರದ ಜೀವಿಗಳನ್ನು ತಿನ್ನುತ್ತದೆ. ಒಂದು ದಿನಕ್ಕೆ ಸುಮಾರು 3ರಿಂದ 4 ಟನ್ ಕ್ರಿಲ್ಗಳನ್ನು ತಿನ್ನುತ್ತದೆ. ಇದು ತನ್ನ ಬಾಯಿಯನ್ನು ಬಹಳ ದೊಡ್ಡದಾಗಿ ತೆರೆದು ಸಾವಿರಾರು ಲೀಟರ್ ನೀರನ್ನು ಒಳಗೆ ತೆಗೆದುಕೊಳ್ಳುತ್ತದೆ. ನಂತರ ತನ್ನ ವಿಶಿಷ್ಟ ಅಂಗದಿಂದ ನೀರನ್ನು ಹೊರಗೆ ತಳ್ಳಿ ಕ್ರಿಲ್ಗಳನ್ನು ಒಳಗೆ ಉಳಿಸಿಕೊಂಡು ತಿನ್ನುತ್ತದೆ. ನೀಲಿ ತಿಮಿಂಗಿಲವು ಒಂದು ಸಸ್ತನಿಯಾಗಿದ್ದು ಅದು ಜೀವಂತ ಮರಿಗಳಿಗೆ ಜನ್ಮ ನೀಡುತ್ತದೆ ಮತ್ತು ಹಾಲುಣಿಸುತ್ತದೆ. ಒಂದು ಮಗು ಜನಿಸುವಾಗಲೇ ಸುಮಾರು 2.5 ಟನ್ ತೂಕವಿರುತ್ತದೆ. ಪ್ರತಿದಿನ ಸುಮಾರು 90 kgಯಷ್ಟು ತೂಕವನ್ನು ಹೆಚ್ಚಿಸಿಕೊಳ್ಳುತ್ತದೆ. ತಾಯಿ ತನ್ನ ಹಾಲಿನಿಂದ ಮಗುವನ್ನು ಬೆಳೆಸುತ್ತದೆ. ಇವು ಸರಾಸರಿ 80ರಿಂದ 90 ವರ್ಷಗಳವರೆಗೆ ಬದುಕುತ್ತವೆ. ನೀಲಿ ತಿಮಿಂಗಿಲವು ಭೂಮಿಯಲ್ಲಿ ಅತಿ ಜೋರಾದ ಧ್ವನಿಯನ್ನು ಹೊರಹಾಕುವ ಪ್ರಾಣಿ. ಇದರ ಧ್ವನಿ 1000 ಕಿಲೋಮೀಟರ್ ದೂರದವರೆಗೆ ಕೇಳಿಸಬಹುದು. ಈ ಧ್ವನಿಗಳನ್ನು ನೀವು ಸಂವಹನ ಮತ್ತು ದಾರಿ ಕಂಡುಹಿಡಿಯಲು ಬಳಸುತ್ತವೆ. ಹಿಂದೆ ವ್ಯಾಪಕವಾಗಿ ಬೇಟೆಯಾಡಲ್ಪಟ್ಟ ಕಾರಣ ನೀಲಿ ತಿಮಿಂಗಿಲಗಳ ಸಂಖ್ಯೆ ಬಹಳ ಕಡಿಮೆಯಾಯಿತು. ಇಂದು ಇಂಟರ್ನ್ಯಾಷನಲ್ ವೇಲಿಂಗ್ ಕಮಿಷನ್ ಸಂಸ್ಥೆಯ ನಿಯಮಗಳ ಮೂಲಕ ತಿಮಿಂಗಿಲ ಬೇಟೆ ನಿಷೇಧಿಸಲಾಗಿದೆ. ಇವುಗಳನ್ನು ಅಪಾಯದಲ್ಲಿರುವ ಪ್ರಜಾತಿ ಎಂದು ಪರಿಗಣಿಸಲಾಗಿದ್ದು, ಪರಿಸರ ಮಾಲಿನ್ಯ, ಹಡಗುಗಳ ಡಿಕ್ಕಿ ಮತ್ತು ಹವಾಮಾನ ಬದಲಾವಣೆ ಕೂಡ ಅವುಗಳಿಗೆ ಅಪಾಯಕಾರಿಯಾಗಿದೆ. ಸ್ನೇಹಿತರೆ, ನೀಲಿ ತಿಮಿಂಗಿಲವು ಪ್ರಕೃತಿಯ ಒಂದು ಅದ್ಭುತ ಸೃಷ್ಟಿಯಾಗಿದ್ದು, ಇಂತಹ ಅಪರೂಪದ ಜೀವಿಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ.